ಕೃಷ್ಣಾ ನದಿ ನೀರಿನ ಒತ್ತಡಕ್ಕೆ ಮುರಿದು ಇದೀಗ ಬ್ಯಾರೇಜ್ ಗೇಟ್ ಸಂಪೂರ್ಣವಾಗಿ ಮುರಿದು ಬಿಟ್ಟಿದೆ. ಇದು ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ಕೃಷ್ಣಾ ನದಿ ಏನಿದೆ ಈ ನೀರಿನ ಒತ್ತಡ ಇದೀಗ ಒತ್ತಡದಿಂದ ಮುರಿದು ಬಿದ್ದಿದೆ ಬ್ಯಾರೇಜ್ ಗೇಟ್. ಇದು ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಜಮಖಂಡಿ ಬನಹಟ್ಟಿ ತಹಸೀಲ್ದಾರ್ ಕೂಡ ಭೇಟಿಯಾಗಿದ್ದರು. ಇನ್ನು ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ದುರಸ್ತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಅಧಿಕಾರಿಗಳು ಕೃಷ್ಣಾ ನದಿ ನೀರಿನ ಕಾರ್ಯಕ್ಕೆ ಏನು ಈಗ ಬ್ರೇಕ್ ಬಿದ್ದಿತ್ತು ಇದನ್ನೆಲ್ಲ ಕೂಡ ಈಗ ಮರು ಕಟ್ಟೋದಕ್ಕೆ ಮರು ಕಾರ್ಯವನ್ನ ಸೃಷ್ಟಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬ್ಯಾರೇಜ್ನಲ್ಲಿ 6 TMC ನೀರು, ಆದರೆ ನೀರಿನ ಹರಿವು ಕಡಿಮೆ ಇರುವಂತಹ ಕಾರಣ ಸಾರ್ವಜನಿಕರಿಗೆ ಸಮಸ್ಯೆ ಇಲ್ಲ. ಇನ್ನು ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ ಕೂಡ ಭೇಟಿ ನೀಡಿದ್ದಾರೆ. ದುರಸ್ತಿ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು, ಮರು ದುರಸ್ತಿಯನ್ನ ಮಾಡೋದಕ್ಕೆ, ಅದನ್ನ ಕಟ್ಟೋದಕ್ಕೆ. ಯಾಕಂದ್ರೆ ಇದು ಕೃಷ್ಣಾ ನದಿ ನೀರಿನ ಒತ್ತಡಕ್ಕೆ ಮುರಿದು ಬಿದ್ದಿರುವಂತಹ ಬ್ಯಾರೇಜ್ ಗೇಟ್ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಹಿಪ್ಪರಗಿ ಬ್ಯಾರೇಜ್ನ 22ನೇ ನಂಬರ್ ಗೇಟ್ ಇದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಗೇಟ್ ಇದೀಗ 22ನೇ ಗೇಟ್ ಮುರಿದು ಬಿದ್ದಿದೆ. ಸ್ಥಳಕ್ಕೆ ಜಮಖಂಡಿ ಹಾಗೆ ಬನಹಟ್ಟಿ ತಹಸೀಲ್ದಾರ್ ಭೇಟಿ ನೀಡಿದ್ದಾರೆ. ನೀರಾವರಿ ಇಲಾಖೆ ಎಂಜಿನಿಯರಿಂಗ್ಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಏನು ದುರಸ್ತಿ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು. ಹರಿದು ಹೋಗ್ತಾ ಇರುವಂತಹ ಅಪಾರ ಪ್ರಮಾಣದ ನೀರು, ಬ್ಯಾರೇಜ್ನಲ್ಲಿ 6 TMC ನೀರು ಸಂಗ್ರಹವಿತ್ತು, ಆದರೆ ನೀರಿನ ಹರಿವು ಕಡಿಮೆ ಇರುವಂತಹ ಕಾರಣ ಸಾರ್ವಜನಿಕರಿಗೆ ಸಮಸ್ಯೆ ಇಲ್ಲ. ಇನ್ನು ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ ಕೂಡ ಭೇಟಿ ಕೊಟ್ಟಿದ್ದಾರೆ. ಸಚಿವ ತಿಮ್ಮಾಪುರ ಜೊತೆ ಜಿಲ್ಲಾಧಿಕಾರಿಗಳು ಒಂದಷ್ಟು ಸಂಗಪ್ಪ ಯಾರಿದ್ದಾರೆ ಅವ್ರ ಜೊತೆ ಸೇರಿ ಒಂದಷ್ಟು ಮಾತನಾಡಿದ್ದಾರೆ. ಇತರ ಅಧಿಕಾರಿಗಳು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುರುಗೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುರುಗೇಶ್, ಕೃಷ್ಣಾ ನದಿ ನೀರಿನ ಒತ್ತಡಕ್ಕೆ ಇದೀಗ ಬ್ಯಾರೇಜ್ ಗೇಟ್ ಮುರಿದು ಬಿದ್ದಿದೆ, ಏನಾಯ್ತು ಎಕ್ಸಾಕ್ಟ್ ಡೀಟೇಲ್ಸ್ ಕೊಡಿ. ಇಂಚರ ಏನು ಕೃಷ್ಣಾ ನದಿಯ ಒತ್ತಡಕ್ಕೆ ಮಣಿದು ಈಗಾಗಲೇ ಹಿಪ್ಪರಿಗೆ ಜಲಾಶಯದ ಒಂದು 22ನೇ ಗೇಟ್ ಈಗಾಗಲೇ ಮುರಿದಿದೆ ಅಂತ ಹೇಳ್ಬೋದು. ಹೀಗಾಗಿ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಇರ್ತಕ್ಕಂಥ ಇಂಜಿನಿಯರ್ಗಳು ಈಗಾಗಲೇ ಭೇಟಿಯನ್ನು ಕೊಟ್ಟು ಒಂದು ಪರಿಶೀಲನೆ ನಡೆಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಒಂದು ದುರಸ್ತಿ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಅಪಾರ ಪ್ರಮಾಣದ ನೀರು ಕೂಡ ಹರಿದು ಹೋಗ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಬ್ಯಾರೇಜ್ ನಲ್ಲಿ ಒಂದು 6 TMC ನೀರು ಸಂಗ್ರಹವಾಗಿತ್ತು. ಈಗಾಗಲೇ 22ನೇ ಗೇಟ್ ಮುರಿದ ಪರಿಣಾಮ ಸಾಕಷ್ಟು ನೀರು ಒಂದು ಹರಿದು ಹೋಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ನೀರಿನ ಹರಿವು ಕಡಿಮೆ ಇರುವ ಕಾರಣ ಯಾವುದೇ ಸಾರ್ವಜನಿಕರಿಗೆ ಸಮಸ್ಯೆ ಇಲ್ಲ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಒಂದು ಪ್ಲೇಟ್ ಬಿಚ್ಚೋದ್ರಿಂದ ಸಾಕಷ್ಟು ನೀರು ಕೂಡ ಒಂದು ಪೋಲಾಗ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈಗಾಗಲೇ 22ನೇ ಪ್ಲೇಟ್ ಅನ್ನು ಕೂರಿಸಲು ಈಗಾಗಲೇ ಜಿಲ್ಲಾಡಳಿತ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಈಗಾಗಲೇ ಪರಿಶೀಲನೆ ನಂತರ ಈಗಾಗಲೇ ಪ್ಲೇಟ್ ಕೂರಿಸುವಂತ ಚರ್ಚೆಯನ್ನ ನಂತರದಲ್ಲಿ ಈಗಾಗಲೇ ಪ್ಲೇಟ್ ಕೂರಿಸುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇಂತರ ಮುರುಗೇಶಿನ ಈ ಮುರಿದು ಬಿದ್ದಿರುವಂತಹ ಬ್ಯಾರೇಜ್ ಗೇಟ್ ಏನಿದೆ ಇದು 22ನೇ ಗೇಟ್ ಆಗಿರೋದ್ರಿಂದ ಇದು ಎಷ್ಟು ವರ್ಷದ ಹಳೆಯದ್ದಾಗಿರಬಹುದು? ಇಂಚರ ಇದು ತುಂಬಾ ಹಳೆ ವರ್ಷದ್ದಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ಪ್ರತಿ ವರ್ಷವೂ ಕೂಡ ಅಪಾರ ಪ್ರಮಾಣದ ನೀರು ಬಂದು ಕೃಷ್ಣಾ ನದಿಯಿಂದ ಸಾಕಷ್ಟು ಮಹಾರಾಷ್ಟ್ರದಲ್ಲಿ ಏನು ಮಳೆ ಬೀಳುವುದರಿಂದ ಅದು ಕೂಡ ಇಲ್ಲಿ ಸಾಕಷ್ಟು ಒಂದು ನೀರಿನ ಹರಿವು ಬಂದು ಒಂದು 6 TMC ನೀರು ಸಂಗ್ರಹವಂತಹ ಕೆಪಾಸಿಟಿ ಇರ್ತಕ್ಕಂಥ ಬ್ಯಾರೇಜ್ ಅನ್ನ ಈಗಾಗಲೇ ಒಂದು ಬಹಳ ಹಳೆ ವರ್ಷಗಳು ಇರೋದ್ರಿಂದ ಇವು ಏನೇನು ಯಾವ ಒಂದು ತುಕ್ಕು ಹಿಡಿದಿದೆ ಅವನ್ನೆಲ್ಲ ಸರಿಪಡಿಸುವಂತಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಅಧಿಕಾರಿಗಳಿಗೆ ಒಂದು ಸೂಚನೆ ನೀಡಿದ್ದಾರೆ. ಈಗಾಗಲೇ 22ನೇ ಪ್ಲೇಟ್ ಅನ್ನು ಈಗಾಗಲೇ ಕೂಡಿಸುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಂತರದಲ್ಲಿ ಯಾವ ಏನೋ ಒಂದು ದುರಸ್ತಿ ಮಾಡಬೇಕು ಅವನ್ನೆಲ್ಲವನ್ನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ವಿಚಾರ ಎಸ್, ಥ್ಯಾಂಕ್ ಯು ಮುರುಗೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು ಸೋ ಮಚ್. ನೋಡಿ, ಬಾಗಲಕೋಟೆಯಲ್ಲಿ ಏನು ಈ ಜಮಖಂಡಿ ಇದೆ
ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬನಹಟ್ಟಿ ತಹಸೀಲ್ದಾರ್ ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಏನು ನಡೀತಾ ಇದೆ, ಏನಾಗಿದೆ ಅನ್ನೋ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು 22ನೇ ಗೇಟ್ ಇತ್ತು, ಈ ಗೇಟು ತುಂಬ ಹಳೆಯದಾಗಿರೋ ಕಾರಣ ಅದು ಎಲ್ಲೋ ಕೊಂಚ ಮುರಿದು ಅಲ್ಲಿರುವಂತಹ 6 TMC ಕ್ಯೂಸೆಕ್ಸ್ ನೀರು ಹೊರಹೊಮ್ಮಿದೆ. ಇದ್ದಿದ್ದೇ ಅಷ್ಟು, ಅಂದರೆ ತೀವ್ರವಾಗಿ ಕಡಿಮೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಜನರಿಗೆ ಏನೂ ಅಪಾಯ ಇಲ್ಲ. ಒಂದು ವೇಳೆ ಏನಾದರೂ ಅದು ಫೋರ್ಸಬಲ್ ಆಗಿ ಒಂದು ವೇಳೆ ಹೊರ ಹೊಮ್ಮಿತಿದ್ರೆ ಅಲ್ಲಿನ ಜನರಿಗೆ ತುಂಬ ಸಂಕಷ್ಟವಾಗ್ತಾ ಇತ್ತು. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂತಹ ಕ್ರಮಗಳು ಏನೇನು ಹೇಳ್ತಾರೆ? ಗೇಟ್ಗಳು ತೆಗೆದು ಏನು ಕೆಳಗಡೆ ಇದೆ ತೆಗೆದು ಬೇರೆ ಗೇಟ್ ಹಾಕ್ಬೋದು. ಅದಕ್ಕೆ ಇನ್ನೂ 2 ವರ್ಷ ಬೇಕಾಗುತ್ತೆ. ಅಂದಾಜು 0.75 ಮ್ಯಾಕ್ಸಿಮಮ್ ಅಷ್ಟು ನೀರು ನಮ್ಮದು ಓಲಾಗಿ ಹೋಗ್ಬೋದು. ಅದಕ್ಕಿಂತ ಹೆಚ್ಚಿಗೆ ನೀರೇನು ಅದನ್ನು ತಡೆದು ಆದಷ್ಟು ಬೇಗ 2 ವರ್ಷ ಮುಂದಾಸಿನಲ್ಲಿ ಆ ಗೇಟ್ ಹಾಕ್ತಕ್ಕಂಥ ಕೆಲಸ ನಮ್ಮ ಅಧಿಕಾರಿಗಳು. ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಮುಂದಿನವರಿಗೆ ಅದು ಏನು ಸಮಸ್ಯೆ ಇಲ್ಲಲ್ಲ? ಈಗ ನೀರ ಫುಲ್ ಜೋರ್ ಹೊಂಟಿದೆ, ಅದರಿಂದ ಏನೋ ಈ ಮುಂದಿನವರಿಗೆ ಗ್ರಾಮಗಳಿಗೆ ಅದ್ರ ಏನು ತೊಂದರೆ ಅದು ಏನಿದೆ? ಆಲ್ಮೋಸ್ಟ್ ಆಲ್ ಇಲ್ಲಿಂದ ಎಸ್ಟಿಮೇಷನ್ ಹೋಗಿದೆ. ಅದ್ರ ಜೊತೆಗೇನೆ ಅದನ್ನ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಕೆಳಗಡೆ ತಹಸೀಲ್ದಾರ್ಗಳಿಗೆ ಈಗಾಗಲೇ ತಿಳಿಸಿದ್ದಾರೆ. ಒಟ್ಟಿಗೆ ಆದಷ್ಟು ಬೇಗ ಗೇಟ್ ಹಾಕ್ತಾರೆ. ಇಮಿಡಿಯೇಟ್ ಸರ್, ಏನು ಕ್ರಮಗಳು ಏನೇನು ಹೇಳ್ತಾರೆ? ಗೇಟ್ಗಳು ತೆಗೆದು ಏನು ಕೆಳಗಡೆ ಇದೆ ತೆಗೆದು ಬೇರೆ ಗೇಟ್ ಹಾಕ್ಬೋದು. ಅದಕ್ಕೆ ಇನ್ನೂ 2 ವರ್ಷ ಬೇಕಾಗುತ್ತೆ. ಅಂದಾಜು 0.75 ಮ್ಯಾಕ್ಸಿಮಮ್ ಅಷ್ಟು ನೀರು ನಮ್ಮದು ಓಲಾಗಿ ಹೋಗ್ಬೋದು. ಅದಕ್ಕಿಂತ ಹೆಚ್ಚಿಗೆ ನೀರೇನು ಅದನ್ನು ತಡೆದು ಆದಷ್ಟು ಬೇಗ 2 ವರ್ಷ ಮುಂದಾಸಿನಲ್ಲಿ ಆ ಗೇಟ್ ಹಾಕ್ತಕ್ಕಂಥ ಕೆಲಸ ನಮ್ಮ ಅಧಿಕಾರಿಗಳು. ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಮುಂದಿನವರಿಗೆ ಅದು ಏನು ಸಮಸ್ಯೆ ಇಲ್ಲಲ್ಲ? ಈಗ ನೀರ ಫುಲ್ ಜೋರ್ ಹೊಂಟಿದೆ, ಅದರಿಂದ ಏನೋ ಈ ಮುಂದಿನವರಿಗೆ ಗ್ರಾಮಗಳಿಗೆ ಅದ್ರ ಏನು ತೊಂದರೆ ಅದು ಏನಿದೆ? ಆಲ್ಮೋಸ್ಟ್ ಆಲ್ ಇಲ್ಲಿಂದ ಎಸ್ಟಿಮೇಷನ್ ಹೋಗಿದೆ. ಅದ್ರ ಜೊತೆಗೇನೆ ಅದನ್ನ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಕೆಳಗಡೆ